ರಾಜಶೇಖರ್ ಅಂತ ಅವರು ನಮ್ಮ ಸ್ಟೇಷನ್ಗೆ ಬಂದು ಒಂದು ದೂರನ್ನು ನೀಡ್ತಾರೆ. ದೂರಿನ ಸಾರಾಂಶ ಅಂದರೆ ಅವ್ರಿಗೆ ಸುಮಾರು ಒಂದು 7:45 ಯಾರೋ ಫೋನ್ ಮಾಡಿ ಇದೇ ಇಂದಿರಾನಗರ್ ವಾರ್ಡ್ 31ನಲ್ಲಿ ಕಳ್ಳೆಕಾಯಿ ಶೀನಪ್ಪ ಅನ್ನುವರ ಮನೆಯಲ್ಲಿ ಬಾಡಿಗೆಗಿರ್ತಕ್ಕಂಥ ಒಂದು ಕುಟುಂಬ, ಆ ಕುಟುಂಬದಲ್ಲಿ ಆ ಮನೆಯಲ್ಲಿ ಯಾರೋ ಒಬ್ಬ ರಾಘವೇಂದ್ರ ಅನ್ನೋ ವ್ಯಕ್ತಿ ಬೇರೆ ಇತರ ಯಾರೋ ವ್ಯಕ್ತಿಗೆ ಕೊಲೆ ಮಾಡಿರೋದಾಗಿ ಮಾಹಿತಿ. ಈ ಆಂಜನಪ್ಪ ನಮಗೆ ಯಾರಿಗೂ ಪರಿಚಯ ಇಲ್ಲ ಅಂತ ಈ ಆಶಾ ಮತ್ತು ಅಕ್ಯೂಸ್ಡ್ ರಾಘವೇಂದ್ರ ಇಬ್ಬರು ತಿಳಿಸ್ತಾ ಇದ್ದಾರೆ ಈಗ ಸದ್ಯದ ಮಟ್ಟಿಗೆ. ಬಟ್ ಆತ ಪರಿಚಯ ಇಲ್ದಿರೋಂಥ ಮನೆಗೆ ಹೇಗೆ ಹುಡ್ಕೊಂಡ್ಬಂದ, ಮನೆ ಹೇಗೆ ಬಗ್ತಾಯಿತ್ತು ಅನ್ನೋದ್ರ ಬಗ್ಗೆ ತಿಳಿದು ಬರಬೇಕಾಗಿದೆ. ಫೋನ್ ಮಾಡಿದರೆ ಆತ ತನ್ನ ಫೋನಿಂದ ಯಾಕೆ ಮಾಡಿಲ್ಲ, ಬೇರೆಯವ್ರ ಫೋನಿಂದ ಯಾಕೆ ಮಾಡಿದ್ದಾನೆ, ಇವ್ರಿಗೆ ಪರಿಚಯ ಇಲ್ಲದಿದ್ದರೆ ಆತನಿಗೆ ಫೋನ್ ನಂಬರ್ ಆದರೂ ಹೇಗೆ ಸಿಕ್ತು ಈ ಮಹಿಳೆಯದು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಕೂಲಂಕುಷವಾಗಿ ನಾವು ತನಿಖೆಯಲ್ಲಿ ಮಾಹಿತಿ ಕಲೆ ಹಾಕಬೇಕಾಗಿದೆ. ಕೇವಲ ರಾಘವೇಂದ್ರ ಆಕಸ್ಮಿಕವಾಗಿ ಒಂದು ಇದು ಮಾಡಿರೋದ ಅಥವಾ ಇದು ಪ್ಲ್ಯಾಂಡಾ, ಮತ್ತು ಇದರಲ್ಲಿ ಇನ್ನೂ ಯಾರಾದರೂ ಭಾಗಿಯಾಗಿದ್ದಾರಾ ಅನ್ನೋದ್ರ ಬಗ್ಗೆ ಎಲ್ಲ ಸ್ಪಷ್ಟವಾಗಿ ನಾವು ತನಿಖೆಯಲ್ಲಿ ಪತ್ತೆ ಮಾಡ್ತೀವಿ. ಅದೇ ಆತ ಯಾರೋ ಅಪರಿಚಿತ, ನಾನು ಒಬ್ಬಳೇ ಇದ್ದಾಗ ಬಂದು ಈ ಥರ ನನ್ನ ಜೊತೆ ಮಿಸ್ಬಿಹೇವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಆ ಕೂಡಲೇ ನಾನು ಹೊರಗಡೆ ಬಂದು ಕೆಳಗಡೆ ಮನೆಯ ಒಬ್ಬರು ಲೇಡಿ ಕಡೆಯಿಂದ ಫೋನ್ ತಗೊಂಡು ನಾವು ನಮ್ಮ ಮೈದುನನಿಗೆ ಫೋನ್ ಮಾಡಿದಾಗ ಆತ ಬಂದು ಕೂಡಲೇ ಈ ಮನೆಯನ್ನು ಡೋರ್ ಓಪನ್ ಮಾಡಿ ನೋಡಲಾಗಿ ಅವರಿಬ್ಬರ ನಡುವೆ ವಾಗ್ವಾದ ಆಗಿ ಸ್ವಲ್ಪ ಸ್ಕಫಲ್ ಆಗಿ ನಂತರ ನಮ್ಮ ಮೈದುನ ಆತನಿಗೆ ತಲೆಗೆ ಹೊಡೆದಿದ್ದಾನೆ ಅಂತ